Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ನನ್ನ ಹೆಸರು ಸುರೇಶ್ ಅಂತೇಳಿ ಮರವಂತಿ ಗ್ರಾಮ ಪಂಚಾಯತಿ PDO ನಾನು. ನಮ್ಮ ಗ್ರಾಮ ಪಂಚಾಯತಿಗೆ ತಪೋವನ ಆಯುರ್ವೇದ ವಿದ್ಯಾರ್ಥಿಗಳು ದಿನಾಂಕ 6/7/2024ರಿಂದ 12/7/2024 ಆಯುರ್ವೇದ ಗ್ರಾಮ ಅಂತೇಳಿ ಮರವಂತಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಆರೋಗ್ಯ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ತುಂಬು ಹೃದಯದ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ
ಯಾವುದು ಹೆಲ್ತ್ ಕ್ಯಾಂಪ್ ಮಾಡಿರಲಿಲ್ಲ. ಈಗ ಫಸ್ಟ್ ಟೈಮ್ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಊರಲ್ಲಿ ಕ್ಯಾಂಪ್ ಮಾಡಿದರೆ ಆರೋಗ್ಯಕರವಾಗಿ ಎಲ್ಲರಿಗೂ ನೀವು ಮಾಹಿತಿ ಕೊಡ್ತೀರಿ, ಅದು ಒಳ್ಳೆಯದಂತ ನನ್ನ ಅನಿಸಿಕೆ ಅಂತ ನಾನು ಹೇಳ್ತೀನಿ. ನೋಡಿದ್ರು ಕೂಡ ಕ್ಲೀನ್ ಮೇಂಟೆನ್ಸ್ ಮಾಡಲ್ಲ. ಮನೆ ಮುಂದ್ಗಡೆ ನೀರು ತುಂಬಿಸಿಟ್ಕೊಳೋದು, ಮನೆ ಮುಂದ್ಗಡೆ ಡ್ರೈನೇಜ್ನ ಹಾಕೊಳ್ಳೋದು, ಹಬ್ಬ ಹರಿದಿನ ಮಾಡಿದಾಗ ಕಸ ಕಡ್ಡಿಗಳನ್ನ ತಗೊಂಡೋಗಿ ಅದನ್ನು ದೂರ ಹಾಕಬೇಕು. ಅದನ್ನು ಮುಗಿದಂಗೆ ಹಬ್ಬ ಮಾಡ್ಕೊಂಡು ಅಲ್ಲೇ ಬಿಟ್ಕೊಳ್ತಾರೆ. ಪ್ರಶ್ನೆ ನೋಡಿ, ಎಲ್ಲ ನೂರಾರು ಕುರಿಗಳು ಕಡ್ತಾರೆ, ಆದರೂ ಕೂಡ ಅದು ಸ್ವಚ್ಛ ಮಾಡಿಲ್ಲ. ಈ ಸೊಳ್ಳೆಗಳು ಹೆಚ್ಚಿಗಿದೆ, ಶಾಲೆ ಪಕ್ಕದಲ್ಲಿದೆ, ಅಂಗನವಾಡಿ ಪಕ್ಕದಲ್ಲಿದೆ. ಅದರಿಂದ ಏನಾಗುತ್ತೆ, ಡೆಂಗ್ಯೂ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಅದರಿಂದ ನಾವು ಸರ್ಕಾರನೇ ಎಲ್ಲ ಮಾಡುತ್ತಂತ ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕು. ನಮಸ್ಕಾರ ಎಲ್ರಿಗೂ. ಜೂನ್ 29ನೇ ತಾರೀಕು 15 ಜನ ತಂಡ ಮಾಡಿಕೊಂಡು ಚನ್ನಗಿರಿ ತಾಲೂಕು ಮರವಂಜಿ ಗ್ರಾಮಕ್ಕೆ ಹೊರಟ್ವಿ. ಅಷ್ಟು ದೂರ ಏನಲ್ಲ, ಬಟ್ ಆದರೂ ಎಲ್ರಿಗಿದ್ದ ಎಕ್ಸೈಟ್ಮೆಂಟಿಗೆ ಸ್ವಲ್ಪ ಬೇಗನೆ ಊರು ಬಿಟ್ಟಿದ್ವಿ. ಸುಮಾರು 6:30 ಹಂಗೆ ಎಲ್ಲರೂ ಬಂದು ದಾವಣಗೆರೆ ಬಸ್ ಸ್ಟ್ಯಾಂಡ್ ಹತ್ರ ಇದ್ವಿ. ಸೊ ಅಲ್ಲಿಂದ ಡೈರೆಕ್ಟ್ ಬೀರೂರು ಬಸ್ ಹತ್ತಿ ಮರವಂಜಿಗೆ ಹೊರಟ್ವಿ ನಾವು. ಸೊ ಹೋಗೋ ದಾರಿಯಲ್ಲಿ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಹರಟೆ ಹೊಡ್ಕೊಂತ ಹೋದ್ವಿ. ಸೊ ಆ ಊರಿನ ಜನದ ಹತ್ರ ಮಾತಾಡಬೇಕು, ಆ ಊರಿನ ಜನದಲ್ಲಿ ನಾವು ಒಬ್ರು ಆಗಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಫುಲ್ ಹರಟೆ ಹೊಡ್ಕೊಂತ ಹೋಗಿದ್ದು ನಮಗೆ ದಾರಿ ಹೋಗಿದ್ದೇ ಗೊತ್ತಾಗಿಲ್ಲ. ಗೌರ್ಮೆಂಟ್ ಬಸ್ ಇದ್ದಿದ್ದರಿಂದ ನಮ್ಮ ಮರವಂಜಿಗೆ ಸ್ಟಾಪ್ ಇರಲಿಲ್ಲ. ಸೊ 2 to 3 ಕಿಲೋಮೀಟರ್ಸ್ ಹಿಂದೆನೇ ಇಳಿಸಿದ್ರು. ಅಲ್ಲಿಂದ ನಡ್ಕೋತ ಬಂದ್ವಿ. ಅಲ್ಲಿಂದ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದ್ವಿ. ಅಲ್ಲಿನ ಸದಸ್ಯರು ತುಂಬ ವೆಲ್ಕಮಿಂಗ್ ಆಗಿದ್ದಾರೆ. ಸೊ ಇದರಿಂದ ನನಗೇನು ಅನಿಸ್ತಂದರೆ ಇಲ್ಲಿನ ಜನರು ಕೂಡ ತುಂಬ ರೆಸ್ಪಾನ್ಸಿವ್ ಆಗಿದ್ದಾರೆ ಎಂದು ನಂಬಿದ್ದೇನೆ. ಪರ್ಸ್ನಲಿ ಪಬ್ಲಿಸಿಟಿ ಹೆಡ್ ಆಗಿ ನನಗೆ ತುಂಬಾ ಖುಷಿ ಆಯಿತು. ಯಾಕಂತಂದರೆ ನಾವು ಸರ್ವೆಗೆ ಹೋದಾಗ ಜನದ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ನಾವು ಕೇಳೋ ಕ್ವಶನ್ಸಿಗೆ ಆಗಿರ್ಬೋದು, ಅವ್ರು ಏನು ಲೈಕ್ ಎಲ್ಲ ಸ್ಪೋರ್ಟಿವ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು.
ಸರ್ವೆಗೆ ಹೋದಾಗ ಮೊನ್ನೆ ನಮಗೆ ಏನು ತಿಳ್ಕೊಂಡ್ವಿ ಅಂದರೆ ಯಾವ್ಯಾವ ಡಿಸೀಸ್ ಹೆಚ್ಚಿದ್ದಾವೆ, ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಅದಕ್ಕೆ ಯಾವ್ಯಾವ ಮೆಡಿಸಿನ್ಸ್ ಬೇಕು, ಯಾವ್ಯಾವ ಡಾಕ್ಟರ್ಸ್ನ ಕರ್ಕೊಂಡು ಬರಬೇಕು, ಎಲ್ಲ ಏನೇನು ನೀಡ್ ಇದೆ ಅನ್ನೋದೊಂದು ಗೊತ್ತಾಯಿತು. ಬಟ್ ನಾವು ಮೇನ್ಲಿ ವಿಲೇಜ್ಗೆ ಹೋದಾಗ ಚೆನ್ನಾಗಿತ್ತು ಎಲ್ಲ, ಬಟ್ ತಾಂಡದಲ್ಲಿ ಸ್ವಲ್ಪ ಕ್ಲೀನಿನೆಸ್ ಇರಲಿಲ್ಲ. ಹಾಗಾಗಿ ನಾವು ಅದನ್ನ ಫೋಕಸ್ ಮಾಡಬೇಕು, ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಅನ್ನೋದು ಗೊತ್ತಾಯಿತು ಸರ್ವೆ ಆದಮೇಲೆ. ನಾವಿದೆಲ್ಲ ಡಿಸೀಸ್ನೆಲ್ಲ ಆ್ಯಸ್ ಎ ಡಾಕ್ಯುಮೆಂಟೇಷನ್ ಇಟ್ಟು ನನಗೊಂದು ಡಾಕ್ಯುಮೆಂಟೇಷನ್ ಮಾಡಿ ನಾನು ಇಟ್ಕೋಬೋದು ನನ್ನ ಫರ್ದರ್ ಯೂಸ್ಗೆ. ಮರವಂಜಿ ಗ್ರಾಮ ಮತ್ತು ಮರವಂಜಿ ತಾಂಡಾಗಿ ಡಿವೈಡ್ ಆಗೋದ್ರಿಂದ ನಾವು ಮೊದಲಿಗೆ ಮರವಂಜಿ ತಾಂಡದಿಂದನೇ ಸರ್ವೆ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ತಾಂಡದ ಹತ್ರ ಹೋದ್ವಿ. ಅದು ಸುಮಾರು ಊರದಿಂದ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇತ್ತು. ನಾವು ಮೊದಲಿಗೆ ಅಲ್ಲಿಗೆ ಹೋಗಿ ಸರ್ವೆನ ಸ್ಟಾರ್ಟ್ ಮಾಡಿದ್ವಿ. ನಾವು ಟೋಟಲ್ 15 ಮೆಂಬರ್ಸ್ ಇರೋದ್ರಿಂದ 3 ಜನರಂತೆ 5 ಗ್ರೂಪ್ ಆಗಿ ಡಿವೈಡ್ ಆದ್ವಿ. ಆಮೇಲೆ ನಮ್ಮ ಕೋಆರ್ಡಿನೇಟರ್ ಗೈಡೆನ್ಸ್ ಅಂತೆ ಮನೆಗೂ ಹೋಗಿ ಪ್ರತಿ ಮನೆಗೂ ಹೋಗಿ ಸರ್ವೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಸ್ ಎ ಸರ್ವೆ ಹೆಡ್ ಆಗಿ ನಮ್ಮ ಟೀಮ್ ಮೆಂಬರ್ಸು ಕೂಡ ನನಗೆ ತುಂಬಾನೇ ಸಪೋರ್ಟಿವ್ ಆಗಿ ಸರ್ವೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತೆ ಅಲ್ಲಿನ ಜನರು ಕೂಡ ನಾವು ಸರ್ವೆಗೆ ಬೇಕಾಗಿರುವಂಥ ಕ್ವಶನ್ಸ್ ಎಲ್ಲ ಕೇಳಿದ ಮೇಲೂ ಅವರು ನೀಟಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾವು ಸರ್ವೆ ಮಾಡ್ತಾ ನಮಗೆ ಜನರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಹೆಂಗೆ ಇನ್ವಾಲ್ವ್ ಆಗ್ತಾರೆ, ಹೆಂಗೆ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದೊಂದು ಐಡಿಯಾ ಬಂತು. ಆಮೇಲೆ ನಾವು ಸ್ಟೇಜ್ ಇವೆಂಟ್ ಹೆಡ್ ಆಗಿರೋದ್ರಿಂದ ಎಲ್ಲೆಲ್ಲಿ ಸ್ಟೇಜ್ನ ಹಾಕ್ಬೋದು, ಎಲ್ಲೆಲ್ಲಿ ಇವೆಂಟ್ಸ್ನ ಕಂಡಕ್ಟ್ ಮಾಡ್ಬೋದು, ಎಲ್ಲೆಲ್ಲಿ ಮಾಡಿದರೆ ಜನರು ಎಷ್ಟು ಇನ್ವಾಲ್ವ್ ಆಗ್ತಾರೆ, ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ, ಆಮೇಲೆ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅನ್ನೋದು ಗೊತ್ತಾಯಿತು. ಹಂಗೆ ಯೋಗಾಸನ ಎಲ್ಲಿ ಮಾಡಿಸ್ಬೋದು, ಆ್ಯಕ್ಟಿವಿಟೀಸ್ನ ಎಲ್ಲಿ ಮಾಡಿಸ್ಬೋದು, ಸ್ಟ್ರೀಟ್ ಪ್ಲೇ ಎಲ್ಲಿ ಮಾಡ್ಬೋದು, ಆಮೇಲೆ ಸ್ಕೂಲ್ ಆ್ಯಕ್ಟಿವಿಟೀಸು, ಇದಕ್ಕೆಲ್ಲ ಒಂದು ಬ್ರೀಫಾಗಿ ಐಡಿಯಾ ಬಂತು. ಇದರಿಂದ ಜನರು ರೆಸ್ಪಾನ್ಸ್ ನೋಡಿ ಜನರು ಇವೆಂಟ್ಸ್ನ ಎಲ್ಲ ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ತಾರೆ ಅನ್ನೋ ಐಡಿಯಾ ಬಂತು. ನಾವು ಪ್ರಶ್ನೆ ಏನಾದರೂ ಕೇಳಬೇಕು ಅಂದರೆ ಜನರು ಸ್ವಲ್ಪ ಹೆದರ್ಕೊಳ್ತಿದ್ರು, ಯಾರು ಏನು, ಯಾಕೆ ಕೇಳಬೇಕು ಏನು ಅಂತ. ಹಾಗೆ ನಾವು ಅವ್ರಿಗೆ ಹೇಳಿದ್ವಿ ನಾವು ಯಾರು, ಏನಕ್ಕೆ ಬಂದಿದ್ದೀವಿ, ಏನು ಕೇಳ್ತಿದ್ದೀವಿ ಅಂತ ಅವ್ರಿಗೆ ಸ್ವಲ್ಪ ಅರ್ಥ ಆಯಿತು. ಹಾಗೆ ಅವ್ರಿಗೆ ಸ್ವಲ್ಪ ಧೈರ್ಯ ಬಂತು ನಾವು ಯಾರು ಏನು ಅಂತ ಹೇಳಿದಾಗ. ನಾವು ಏನೇ ಪ್ರಶ್ನೆ ಕೇಳಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಅವ್ರ ರೆಸ್ಪಾನ್ಸ್ ನೋಡಿ ನಮಗೂ ಸ್ವಲ್ಪ ಖುಷಿ ಆಯಿತು. ಹಾಗೆ ಅವರು ಆಯುರ್ವೇದ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ಬರೀ ಮಸಾಜ್ ಅಷ್ಟೇ ಇರುತ್ತೆ ಅಂತ. ಹಾಗೆ ನಾವು ಅವರಿಗೆ ಎಲ್ಲ ತಿಳಿಸಿದ್ವಿ, ಬರೀ ಮಸಾಜ್ ಅಲ್ಲ, ಬರೀ ಟ್ರೀಟ್ಮೆಂಟ್ಸು ಇರುತ್ತೆ, ಎಲ್ಲ ಥರನೂ ಇರುತ್ತೆ ಇದರಲ್ಲೂ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಮತ್ತು ಉತ್ಸಾಹನೂ ಇತ್ತು. ಅವರು ಎಲ್ಲ ಕೇಳ್ತಿದ್ರು ಏನೇನಿರುತ್ತೆ ಏನು ಅಂತೆಲ್ಲ. ಅದನ್ನೆಲ್ಲ ನೋಡಿದಾಗ ನಮಗೆ ಅವ್ರ ಜೊತೆ ಇನ್ವಾಲ್ವ್ ಆಗೋಕ್ಕೆ ರೆಸ್ಪಾನ್ಸ್ ಎಲ್ಲ ನೋಡಿದಾಗ ನಮಗೂ ಖುಷಿ ಆಯಿತು. ಇಲ್ಲಿ 7 ದಿನ ಇರೋದಕ್ಕೂ ನಮಗೆ ಖುಷಿ ಆಗ್ತದೆ. ನಾನು ಸಾಮಾನ್ಯವಾಗಿ ಗಮನಿಸಿದ್ದೇನೆಂದರೆ ಕೆಲವರ ಮನೆಯಲ್ಲಿ ಶೌಚಾಲಯವಿದ್ದರೂ ಅದನ್ನು ಬಳಸದೆ ನಿರ್ಲಕ್ಷಿಸುತ್ತಿದ್ದರು. ಜೊತೆಗೆ ಅವರ ಮನೆಯ ಮುಂದೆ ಸ್ವಚ್ಛತೆಯನ್ನು ಕಾಪಾಡುತ್ತಿರಲಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಹರಡುತ್ತಿರುವ ಡೆಂಗು ಮತ್ತು ಟೈಫಾಯ್ಡ್ ಕಾಯಿಲೆಗಳಿಗೆ ಇದೇ ಮೂಲವಾಗಿದೆ. ಅದನ್ನು ಅವರಿಗೆ ಅರಿವು ಮೂಡಿಸಿ ಜೊತೆಗೆ ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನು ತಿಳಿಸಿದೆ. ನಂತರ ಅವರು ಶೌಚಾಲಯವನ್ನು ಕಡ್ಡಾಯವಾಗಿ ಬಳಸಬೇಕೆಂದು ವಿನಂತಿಸಿದೆ. ಮರವಂಜಿಗೆ ಬಂದು ಸರ್ವೆ ಮಾಡಿದಾಗ ನಾವು ಕಾಮನ್ ಆಗಿ ನೋಡಿದ್ದಂತಂದರೆ ಏಜ್ ಮತ್ತು ಮೇಜರ್ ಹೆಲ್ತ್ ಡಿಸೀಸಸ್ ಬಗ್ಗೆ ಎಸ್ಟಿಮೇಟ್ ಮಾಡಿದ್ವಿ. ಏಜ್ ತೊಗೊಳೋದಾದರೆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ವಿ. ಅದೇ ರೀತಿ ಸ್ಕೂಲ್ ಮಕ್ಕಳಿಗೆ ನಿತ್ಯ ಯೋಗಾಭ್ಯಾಸ ಆಗಿರ್ಬೋದು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಮತ್ತು ಅದರ್ ಟೈಪ್ ಆಫ್ ಕಾಂಪಿಟೇಷನ್ಸ್ನ ಅರೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. 17 to 30 ಇಯರ್ಸ್ ಅವ್ರು ಏನಿದ್ದಾರೋ ಅವ್ರು ಮೇಜರ್ಲಿ ಯೂತ್ಸ್ ಆಗಿರೋದ್ರಿಂದ ಅವ್ರ ಥ್ರೂ ನಾವು ಆಯುರ್ವೇದ ಅವೇರ್ನೆಸ್ನ ತರ್ಬೋದು ಅನ್ನೋ ಪ್ಲ್ಯಾನ್ಸ್ ಇದೆ. ಮತ್ತು 30 to 50 ಇಯರ್ಸ್ ಅವ್ರು ಏನಿದ್ದಾರೋ ಅವ್ರು ಮೇಜರಾಗಿ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಅವ್ರಿಗೆ ಕಾಮನ್ ಆಗಿ ಸೈಟಿಕ ಆಗಿರ್ಬೋದು, ಆಮೇಲೆ ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಈ ಥರ ಡಿಸೀಸಸ್ನ ನಾವು ನೋಡಿದ್ವಿ. 60+ ಇಯರ್ಸ್ ಅವ್ರಿಗೆ BP ಶುಗರ್ ಆಗಿರ್ಬೋದು ಅಥವಾ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಇದೇ ಕಂಪ್ಲೇಂಟ್ಸ್ ಬರ್ತಿದೆ. ಈ ವರ್ಷ ಋತು ಆಗಿರೋದ್ರಿಂದ ಶೀತ, ಜ್ವರ, ಅದೇ ರೀತಿ ಟೈಫಾಯ್ಡ್ ಮತ್ತು ಡೆಂಗ್ಯೂ ಕಂಪ್ಲೇಂಟ್ಸ್ ಕೂಡ ಬರ್ತಿದೆ. ಸೊ ಅದ್ರಕ್ಕೆ ಟಿಪ್ಸ್ ಮತ್ತು ಅದ್ರದ್ದು ತಪಾಸಣೆಯನ್ನು ತೊಗೊಂಡ್ಬರ್ಬೇಕಂತ ಥಿಂಕ್ ಮಾಡ್ತಿದ್ವಿ. ಹೋಪ್ ವಿ ಗೆಟ್ ಸಕ್ಸಸ್ಫುಲ್. ಆಯುರ್ವೇದದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಜನರಲ್ಲಿ.
ಸೊ ನಾವೇನು ಅಂದ್ಕೊಂಡ್ವಿ, ಆಯುರ್ವೇದದ ಬಗ್ಗೆ ಹೆಚ್ಚೆಚ್ಚು ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಮತ್ತು ಜುಲೈ 7ನೇ ತಾರೀಕು ಪುಷ್ಯ ನಕ್ಷತ್ರ ಇರೋದ್ರಿಂದ ನಮಗೇನು ಅನಿಸಿದ್ದು ಅಂದರೆ ಆ ದಿನ ಸ್ವರ್ಣಬಿಂದ ಪ್ರಾಶನ ಮಾಡಿದರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಮ್ಮ ಟೀಮ್ ಮೆಂಬರ್ಸಿಗೆ ನಾನು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಆಯುರ್ವೇದದ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಸ್ ಅ ಫೈನಾನ್ಷಿಯಲ್ ಹೆಡ್ ನಮಗೆ ಎಲ್ಲೆಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಹಾಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಗ್ರಾಸ್ ಎಸ್ಟಿಮೇಷನ್ಸ್ ಇತ್ತು. ಹಾಗೂ ಯಾವ್ಯಾವ ಡಿಸೀಸ್ ಮೇಜರ್ ಆಗಿದೆ, ಯಾವ ಡಿಸೀಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಬೇಕು, ಯಾವ ಎಕ್ಸ್ಪರ್ಟೀಸಿಗೆ ಕರೆಸಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬಂತು. ಬಂದಾಗ ಜನರು ಇವ್ರು ಯಾಕಾದರೂ ಸರ್ವೆ ಮಾಡೋಕ್ಕೆ ಬಂದರು, ಇವ್ರೇನು ಮಾಡ್ತಾರೋ, ಏನೇನು ಪ್ರಶ್ನೆ ಕೇಳ್ತಾರೋ ಅಂತ ಮನೆಯಿಂದ ಓಡಿಸ್ದೆ ಅವ್ರು ನಮಗೆ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ನಾವು ಈ ಥರ ಸರ್ವೆ ಶೀಟ್ಸ್ ತಗೊಂಡು ಹೋಗಿದ್ವಿ. ಈ ಸರ್ವೆ ಶೀಟಲ್ಲಿ ಮೇಯ್ನಾಗಿ ಏನೇನೋ ಕ್ವಶನ್ಸ್ ಕೇಳಿದರು. ಅಂದರೆ ನೇಮ್ ಆಫ್ ದ ಹೆಡ್, ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಹೆಡ್ ಆಗಿದ್ದಾರೆ, ಇಲ್ಲ ಟೈಪ್ ಆಫ್ ದ ಫ್ಯಾಮಿಲಿ, ಅವ್ರ ಆ್ಯನ್ಯುವಲ್ ಇನ್ಕಮ್ ಎಷ್ಟು, ಅವ್ರ ಹೆಸರು, ಅವ್ರದ್ದು ಎಜುಕೇಷನ್, ಆಕ್ಯುಪೇಷನ್, ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ ಅಂತ ಏನೇ ಪ್ರಶ್ನೆ ಕೇಳಿದ್ರು ಅವ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ, ನಿಮಗೆ ಯಾಕೆ ಇನ್ಫಾರ್ಮೇಷನ್ ಬೇಕು, ನೀವು ಯಾಕೆ ಕೇಳ್ತಿದ್ದೀರಾ, ಏನು ಮಾಡಲಿಕ್ಕೆ ಕೇಳ್ತಿದ್ದೀರಾ, ಆ ಥರ ಏನೋ ಇದ್ರ ಥರ ಮಾತಾಡಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಾವು ನಿಮ್ಮ ಜೊತೆ ನಿಲ್ತೇವೆ, ನಿಮ್ಮ ಈ ಹೆಲ್ತ್ ಕ್ಯಾಂಪ್ನ ಚೆನ್ನಾಗಿ ನಡೆಸ್ಕೊಡ್ತೇವೆ ಅಂತ ತುಂಬ ಚೆನ್ನಾಗಿ ಸಹಕಾರ ಮಾಡಿ. ಶಾಲಾ ಮಕ್ಕಳ ಜೊತೆ ನಾವು ಸಂಭಾಷಣೆ ನಡೆಸುವಾಗ ಅವರು ನಮ್ಮ ಕಾರ್ಯಕ್ರಮದ ವೇಳಾಪಟ್ಟಿ ಬಗ್ಗೆ ವಿಚಾರಿಸಿದರು. ಅವರಿಗೆ ನಾವು ಅನೇಕ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದೆವು. ಉದಾಹರಣೆಗಾಗಿ ಯೋಗಾಭ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶಾಲೆಯಲ್ಲಿ ಚಟುವಟಿಕೆಗಳ ಬಗ್ಗೆ ವಿವರಿಸಿದಾಗ ಅವರು ಬಹಳ ಆಸಕ್ತಿಗೊಂಡರು ಮತ್ತು ನಮ್ಮ ಕ್ಯಾಂಪ್ಗೆ ಸಾಥ್ ನೀಡ್ತೇವೆ ಎಂದು ಹೇಳಿದರು. ಆಯುರ್ಗ್ರಾಮ 2.0 ಸರ್ವೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟಾರ್ಟ್ ಮಾಡಿದೆ ಒಂದು ಕ್ವಶನ್ ಮಾರ್ಕಿಂದ ಹೇಗೆ ಮಾಡ್ತೀವಿ ಏನು ಅಂತ. ಬಟ್ ಒನ್ಸ್ ನಾವು ಈ ವಿಲೇಜಿಗೆ ಬಂದುಬಿಟ್ಟು ವಿಲೇಜಸ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರಾಗೆ ಬಂದು ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡು ನಮಗೆ ಹಿಂಗಿದೆ, ನೀವು ನಮಗೆ ಹಿಂಗೆ ಹೆಲ್ಪ್ ಮಾಡಿ ಅಂತೆಲ್ಲ ಬಂದು ಮಾತಾಡಿದ್ರು. ಆಮೇಲೆ ಅದೇ ರೀತಿ ನಾವು ಹೈಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಸರ್ ನಾವು ಈ ಥರ ಆ್ಯಕ್ಟಿವಿಟೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತೆಲ್ಲ ಅಂದಾಗ, ಇಲ್ಲಮ್ಮ ನಾವು ಜಾಗ ಕೊಡ್ತೀವಿ ಮಾಡಿ, ಆಮೇಲೆ ವಾಲ್ ಪೇಂಟಿಂಗ್ ಎಲ್ಲ ಮಾಡಿ ಅಂತೆಲ್ಲ ಹೇಳಿದ್ರು. ನಾವು ಮಾಡಿರೋ ಕ್ಯಾಂಪ್ 7 days ನಾವು ಎಷ್ಟು ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಮಾಡಿಬಿಟ್ಟು ಜನರಿಗೆ ಹೆಲ್ಪ್ ಮಾಡೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಿಮಗೆ ಎಲ್ಲ ಸರ್ವೆ ಬಗ್ಗೆ ತಿಳಿಸ್ಕೊಟ್ರು. ಬಟ್ ನನಗೆ ನಾವು ಸರ್ವೆದಲ್ಲಿ ಫೇಸ್ ಮಾಡಿರೋಂಥ ಡಿಫಿಕಲ್ಟಿ ಹೇಳ್ಬೇಕಂತ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಇಲ್ಲಿಗೆ ಮರವಂಜಿಗೆ ಬರಬೇಕಂದ್ರೆ ಮೇಯ್ನಾಗಿ ಗೌರ್ಮೆಂಟ್ ಬಸ್ ಮತ್ತು ಪ್ರೈವೇಟ್ ಬಸ್ ಇದೆ. ಬಟ್ ಗೌರ್ಮೆಂಟ್ ಬಸ್ ಮರವಂಜಿಗೆ ಸ್ಟಾಪ್ ಇಲ್ಲದೆ ಕಾರಣ ನಾವು ಚಂಗೇರಿಗೆ ಇಳ್ಕೊಂಡ್ಬಿಟ್ಟು ಪ್ರೈವೇಟ್ ಬಸ್ ಬರಬೇಕಾಯಿತು. ಬಸ್ ಫೆಸಿಲಿಟೀಸ್ ಕೂಡ ಪೂರ ಇಲ್ಲದ ಕಾರಣ ನಮಗೆ ನೆಕ್ಸ್ಟ್ ಬರಲಿಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೇಕಂತೇಳಿ ನಮಗೆ ಗೊತ್ತಾಯ್ತು. ಸರ್ವೆ ಮಾಡೋ ಟೈಮಲ್ಲಿ ಗ್ರಾಮ ಜನ ಆಗಲಿ ಅಥವಾ ಊರಿನ ಜನ ಆಗಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಅವ್ರ ಬಗ್ಗೆ ಸರ್ವೆ ಮಾಡೋ ಟೈಮಲ್ಲಿ ಎಲ್ಲ ತಿಳಿಸ್ಕೊಟ್ರು. ಬಟ್ ಆದರೆ ಒನ್ ಪಾರ್ಟ್ ಆಫ್ ದ ತಾಂಡದಲ್ಲಿ ಮಾತ್ರ ಜನ ತಮ್ಮ ಬಗ್ಗೆ ವಿವರ ಕೊಡಲಿಕ್ಕೆ ತುಂಬ ಹಿಂದಿರುತ್ತು. ಅವ್ರನ್ನ ಒಪ್ಪಿಸ್ಬಿಟ್ಟು ಅವ್ರ ಬಗ್ಗೆ ಈ ಸರ್ವೆ ಮಾಡೋದು ನಮಗೆ ತುಂಬ ಚಾಲೆಂಜ್ ಆಗುತ್ತೆ. Namaste, I am Shivangini from final year BMS. Ayurgram 2.0, Aptas Ayurveda. We had been to the village Marvanji for the pre-camp analysis or the pre-camp survey. Initially, as we are from different place, it was really hard for the people to accept us. But the kind of response we got from the people was really appreciating. No doubt, some were arrogant, some were diplomats, and some even didn't accept us at all. But among them, many were cooperative, they behaved humble, they were educated. And this is the thing which made our pre-camp survey a successful event. And this was very necessary to know the people and to get more familiar with them. At the end of the day, we were really tired. But we had gained a kind of confidence, a kind of hope from the people that, they really trust us. And we were very determined that to plant the seeds of Ayurveda in the people of Marvanji. And of course, this is a very initial step towards that. And let's see how the days go on. Thank you. Ayurgrama 2.0, Ayurgrama Ayur Bharata. Subscribe and share this video to all and join hands with us to reach Ayurveda to each.